ಮಾರತ್ಹಳ್ಳಿ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಪತಿ ಮಹೇಂದ್ರ ರೆಡ್ಡಿ ವಿರುದ್ಧ ಇನ್ನೇನು 2 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಎಲ್ಲಾ ಸಾಧ್ಯತೆಗಳು ಇದ್ದು, ಕೊಲೆ ಆರೋಪಿಗೆ ಜೈಲೂಟ ಫಿಕ್ಸ್ ಆದಂತಿದೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಡೆಡ್ಲಿ ಮರ್ಡರ್ ಕೇಸ್. ಆರೋಪಿಗಳ ವಿರುದ್ಧ 1200 ಪುಟಗಳ ಚಾರ್ಜ್ ಶೀಟ್ ರೆಡಿ. ಕಾಕಿ ಪಡೆಯಿಂದ 70ಕ್ಕೂ ಹೆಚ್ಚು ಸಾಕ್ಷಿ ಸಂಗ್ರಹ. ಮಾರತಳ್ಳಿ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯಾಗಿದ್ದು, ಪತಿ ಮಹೇಂದ್ರ ರೆಡ್ಡಿ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದಾರೆ. ಸುಮಾರು 1200 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಇದೇ ಶುಕ್ರವಾರ ಎಸಿಜೆಎಂ ಕೋರ್ಟ್ಗೆ ಸಲ್ಲಿಕೆಯಾಗಲಿದೆ. ಸರ್ಕಾರಿ ವಕೀಲ ಪ್ರಸನ್ನಕುಮಾರ್ ಇಂದು ಚಾರ್ಜ್ ಶೀಟ್ ಅನ್ನ ಪರಿಶೀಲಿಸಿದ್ದಾರೆ. ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತಾಂತ್ರಿಕ ಹಾಗೂ ಎಫ್ಎಸ್ಎಲ್ ವರದಿಗಳು ಸೇರಿದಂತೆ 70ಕ್ಕೂ ಹೆಚ್ಚು ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿದ್ದಾರೆ. ನೇರ ಸಾಕ್ಷ್ಯಗಳು, ವೈದ್ಯಕೀಯ ವಿವರಗಳು, ತಾಂತ್ರಿಕ ಹಾಗೂ ಎಫ್ಎಸ್ಎಲ್ ವರದಿಗಳ ಆಧಾರದ ಮೇಲೆ ಆರೋಪಿ ಮಹೇಂದ್ರ ರೆಡ್ಡಿ ವಿರುದ್ಧ ಸಂಗ್ರಹಿಸಲಾದ ಪ್ರಮುಖ ಸಾಕ್ಷ್ಯಗಳಲ್ಲಿ ಹಲವು ಡಿಜಿಟಲ್ ಪುರಾವೆಗಳು ಸೇರಿವೆ. ಆರೋಪಿ ಮಹೇಂದ್ರ ರೆಡ್ಡಿ ಅನಸ್ತೇಶಿಯಾ ಔಷಧಿ ಖರೀದಿಸಿದ ವಿವರಗಳು, ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರುವ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು ಯುಪಿಐ ಮೂಲಕ ಪಾವತಿಸಿದ ದಾಖಲೆಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಇನ್ನು ಮಹೇಂದ್ರ ರೆಡ್ಡಿ ತನ್ನ ಸ್ನೇಹಿತೆಯೊಂದಿಗೆ ನಡೆಸಿದ್ದ ಫೋನ್ ಚಾಟಿಂಗ್ ವಿವರಗಳನ್ನ ರಿಟ್ರೀವ್ ಮಾಡಲಾಗಿದೆ. ಮಹೇಂದ್ರ ರೆಡ್ಡಿ ತನ್ನ ಸ್ನೇಹಿತೆಯ ಬಳಿ ಫೋನ್ ಚಾಟಿಂಗ್ ನಲ್ಲಿ ಕೊಲೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದ. ಐ ಕಿಲ್ಡ್ ಕೃತಿಕಾ, ಯು ನೋ ಒನ್ಸ್ ಎ ಮರ್ಡರರ್, ಲೈವ್ ಆಲ್ವೇಸ್ ಆಸ್ ಎ ಮರ್ಡರರ್ ಅನ್ನೋ ಈ ಸಂದೇಶ ಪ್ರಕರಣದಲ್ಲಿ ಮಹತ್ವದ ತಿರುವನ್ನ ಪಡೆದಿದೆ. ಇನ್ನು ಕೃತಿಕಾ ರೆಡ್ಡಿ ನೀಡಲಾಗಿದ್ದ ಅನೆಸ್ಥೇಷಿಯಾ ಕುರಿತು ಎಫ್ಎಸ್ಎಲ್ ವರದಿಯು ಔಷಧಿ ನೀಡಿರುವುದನ್ನು ದೃಢಪಡಿಸಿದೆ. ರಕ್ತದ ಮಾದರಿ, ಕ್ಯಾನ್ಯುಲಾ ಹಾಗೂ ಕೃತಿಕಾ ಕಾಲಿನಿಂದ ಸಂಗ್ರಹಿಸಿದ ಮಾದರಿಗಳ ಎಫ್ಎಸ್ಎಲ್ ವರದಿಯಲ್ಲಿ ನೆರೋಪ್ ಎಂಬ ಔಷಧಿಯನ್ನ ಬಳಸಿದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಕೃತಿಕಾ ಪೋಷಕರು, ಮಹೇಂದ್ರ ರೆಡ್ಡಿ ಪೋಷಕರು ಹಾಗೂ ಸ್ನೇಹಿತೆಯರ ಹೇಳಿಕೆಗಳನ್ನ ಸಹ ದಾಖಲಿಸಿ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ. ಮಾರತಳ್ಳಿ ಪೊಲೀಸರು ಈ ಎಲ್ಲಾ ಸಾಕ್ಷ್ಯಗಳನ್ನ ಆಧಾರದ ಮೇಲೆ ಸಮಗ್ರ ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದಾರೆ. ಒಟ್ಟಾರೆ ಜೀವನ ಪರ್ಯಂತ ಜೈಲಿನಲ್ಲಿ ಮಹೇಂದ್ರ ರೆಡ್ಡಿ ಕಂಬಿ ಎಣಿಸೋದು ಬಹುತೇಕ ಫಿಕ್ಸ್ ಆದಂತಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.